ನಿಖರವಾಗಿ 1,000 ವರ್ಷಗಳ ಹಿಂದೆ ಜಿಹಾದಿ ಘಜನಿ 1026ನೇ ಇಸವಿಯ ಜನವರಿ 8ರಂದು ಸೋಮನಾಥ ದೇವಾಲಯವನ್ನು ನಾಶ ಮಾಡಲು ಶತ ಪ್ರಯತ್ನ ಮಾಡಿದ. ಆದರೆ ಇಂದಿಗೂ 1,000 ವರ್ಷಗಳ ನಂತರವೂ ದೇವಾಲಯವು ಯಥಾಸ್ಥಿತಿಯಲ್ಲಿ ಉಳಿದಿದೆ. ಜಿಹಾದಿ ಮೊಹಮ್ಮದ್ ಘಜನಿ ಸಂಪತ್ತು ಮತ್ತು ಅಧಿಕಾರಕ್ಕಾಗಿ ಎಷ್ಟು ಹಸಿದಿದ್ದನೆಂದರೆ 1000ನೇ ಇಸವಿ ಮತ್ತು 1026ರ ನಡುವಿನ 26 ವರ್ಷಗಳಲ್ಲಿ 17 ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ದ. ಅವನು ಭಾರತವನ್ನು ಲೂಟಿ ಮಾಡಲು ಮಾತ್ರವಲ್ಲ, ಇಸ್ಲಾಂ ಸಂದೇಶವನ್ನು ಹರಡುವ ಮೂಲಕ ಭಾರತದ ಆತ್ಮದ ಮೇಲೆ ದಾಳಿ ಮಾಡಲು ಬಂದಿದ್ದ. ಭಾರತದ ಮೇಲೆ ಘಜನಿಯ ಮೊದಲ ದಾಳಿ 1001ರ ನವೆಂಬರ್ 28ರಂದು ನಡೆಯಿತು. ಅಫ್ಘಾನ್ ಆಕ್ರಮಣಕಾರ ಪೇಶಾವರ ಭೂಮಿಯನ್ನು ರಕ್ತದಿಂದ ತೋಯಿಸಿದ. ಅಲ್ಲಿ ಸುಮಾರು 15,000 ಮುಗ್ಧ ಹಿಂದೂಗಳನ್ನು ಕೊಂದು ಬದುಕುಳಿದವರನ್ನು ಸೆರೆ ಹಿಡಿದ. ಮೊಹಮ್ಮದ್ ಘಜನಿ ಮೊದಲ ಬಾರಿಗೆ ಘಜನಿಗೆ ಹಿಂದಿರುಗಿದಾಗ ಅವನು ತನ್ನ ವಿಜಯಕ್ಕಿಂತ ತನ್ನ ಲೂಟಿಯ ಬಗ್ಗೆ ಹೆಚ್ಚು ಹೆಮ್ಮೆಪಟ್ಟಿದ್ದ. ಅವನು ಭಾರತದಿಂದ 16 ಅಮೂಲ್ಯ ಹಾರಗಳನ್ನು ಕೊಂಡೊಯ್ದಿದ್ದ. ಇದರ ನಂತರ ನಾಗರ್ಕೋಟ್, ಥಾನೇಸರ್, ಮಥುರಾ ಮತ್ತು ಕನೌಜ್ನಲ್ಲಿ ಒಂದರ ನಂತರ ಒಂದರಂತೆ ದಾಳಿಗಳು ಮುಂದುವರೆದವು. ಜಿಹಾದಿ ಘಜನಿ ಎಲ್ಲಿಗೆ ಹೋದರೂ ದೇವಾಲಯಗಳನ್ನು ನಾಶ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದ ಮತ್ತು ಜನರನ್ನು ಗುಲಾಮರನ್ನಾಗಿ ಮಾಡಿದ. ಥಾನೇಸರ್ನಲ್ಲಿ ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತೆಂದರೆ ನದಿಯ ನೀರು ರಕ್ತದಿಂದ ಕೆಂಪಾಗಿ ಹೋಗಿತ್ತು. ಇದರ ನಂತರ 1008 ಮತ್ತು 1009ರಲ್ಲಿ ಮೊಹಮ್ಮದ್ ಘಜನಿ ನಾಗರ್ಕೋಟ್ ಕೋಟೆಯೊಳಗಿನ ದೇವಾಲಯವನ್ನು ಲೂಟಿ ಮಾಡಿದ. ಅವನೊಂದಿಗೆ 7 ಲಕ್ಷ ಚಿನ್ನದ ನಾಣ್ಯಗಳು, ಸಾವಿರಾರು ಚಿನ್ನ, ಬೆಳ್ಳಿ, ವಜ್ರಗಳು ಮತ್ತು ಮುತ್ತುಗಳನ್ನು ಕೊಂಡೊಯ್ದ. ಅಲ್ಲದೆ ಅವನು ಅಲ್ಲಿ ಹಿಂದೂ ಮಹಿಳೆಯರು ಮತ್ತು ಮಕ್ಕಳ ಮೇಲೂ ಅತ್ಯಾಚಾರ ಮಾಡಿದ. 1011ರಲ್ಲಿ ಅವನು ಥಾನೇಸರ್ ಮೇಲೆ ದಾಳಿ ಮಾಡಿದ. ಅಲ್ಲಿನ ಹಿಂದೂಗಳು ಧೈರ್ಯದಿಂದ ವಿರೋಧಿಸಿದರು. ಆದರೆ ಹತ್ಯಾಕಾಂಡವು ಎಷ್ಟು ವಿನಾಶಕಾರಿಯಾಗಿತ್ತೆಂದರೆ ನದಿಯ ನೀರು ರಕ್ತದಿಂದ ಕೆಂಪಾಯಿತು. ಅವನು ಥಾನೇಸರ್ ಕೋಟೆಯನ್ನು ವಶಪಡಿಸಿಕೊಂಡು ನಗರ ಮತ್ತು ಅದರ ದೇವಾಲಯಗಳನ್ನು ಲೂಟಿ ಮಾಡಿದ. ಬಳಿಕ 20,000 ಖೈದಿಗಳೊಂದಿಗೆ ಘಜನಿಗೆ ಹಿಂತಿರುಗಿದ. ಏತನ್ಮಧ್ಯೆ ತನ್ನ 7ನೇ ಮತ್ತು 8ನೇ ಆಕ್ರಮಣಗಳಲ್ಲಿ ಅವನು ಕಾಶ್ಮೀರ ಕಣಿವೆಯಲ್ಲಿ ಜನರನ್ನು ಬಲವಂತವಾಗಿ ಮತಾಂತರಿಸಿದ. 1018ರ ಡಿಸೆಂಬರ್ 2ರಂದು ಮಹಮ್ಮದ್ ಮತ್ತೆ ಭಾರತದ ಕಡೆಗೆ ನುಗ್ಗಿದ. ಈ ಬಾರಿ ಮಥುರಾ ಮತ್ತು ಕನೌಜ್ ಗುರಿಯಾಗಿದ್ದವು. ಮಹಾವನ್ ಬಳಿ ನಡೆದ ಭೀಕರ ಯುದ್ಧದಲ್ಲಿ ಸಾಧು ಸಂತರು ಸೇರಿದಂತೆ ಸುಮಾರು 50,000 ಜನರು ಹುತಾತ್ಮರಾದರು ಮತ್ತು ಅನೇಕರು ಯಮುನಾ ನದಿಯಲ್ಲಿ ಮುಳುಗಿ ಹೋದರು. ಘಜನಿ ಮಥುರಾದಲ್ಲಿನ ದೇವಾಲಯಗಳನ್ನು ಲೂಟಿ ಮಾಡಿ ವಿಗ್ರಹಗಳನ್ನು ನಾಶಪಡಿಸಿದ ಮತ್ತು ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯನ್ನು ಲೂಟಿ ಮಾಡಿದ. 1019ರ ಜನವರಿಯಲ್ಲಿ ಮೊಹಮ್ಮದ್ ಘಜನಿ ಕನೌಜ್ ತಲುಪಿದ. ಇಲ್ಲಿ ಅವನು ಎಲ್ಲಾ 7 ಕೋಟೆಗಳನ್ನು ನೆಲಸಮ ಮಾಡಿ 10,000ಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶ ಮಾಡಿದ. ಹಿಂದಿರುಗುವಾಗ ಘಜನಿ ತನ್ನೊಂದಿಗೆ 30 ಲಕ್ಷ ದಿರ್ಹಂಗಳು, 350 ಆನೆಗಳು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 55,000 ಹಿಂದೂಗಳನ್ನು ಗುಲಾಮರನ್ನಾಗಿ ತೆಗೆದುಕೊಂಡು ಹೋದ. ನಂತರ ಅತ್ಯಂತ ದೊಡ್ಡ ದಾಳಿ ನಡೆಯಿತು. ಅವನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಭಾರತದ ವಿರುದ್ಧ ಧಾರ್ಮಿಕ ಯುದ್ಧವನ್ನು ಪ್ರಾರಂಭಿಸಿದ. ಜಿಹಾದಿ ಘಜನಿ 1926ರ ಜನವರಿ 6ರಂದು ಸೋಮನಾಥವನ್ನು ತಲುಪಿದ ಮತ್ತು ಜನವರಿ 8ರಂದು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ. ಹಿಂದೂಗಳು ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೆ ಎಂದು ಆಶಿಸುತ್ತಾ ಸೋಮನಾಥವನ್ನು ಸುತ್ತುವರಿದು ನಾಶ ಮಾಡಲು ಅವನು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದ. ಇಲ್ಲಿ ಸಂತರು ಮತ್ತು ನಿರಾಯುಧ ಭಾರತೀಯರು ಕೊನೆಯವರೆಗೂ ಹೋರಾಡಿದರು. ಆದರೆ ಯಾರೂ ತಮ್ಮ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. ಮೊಹಮ್ಮದ್ ಘಜನಿಯ ಬೃಹತ್ ಸೈನ್ಯವು ಸುಮಾರು 50,000 ಜನರನ್ನು ಕೊಂದಿತು. ಮೊಹಮ್ಮದ್ ಘಜನಿ ಸೋಮನಾಥ ದೇವಾಲಯವನ್ನು ಪ್ರವೇಶಿಸಿದ. ಅದರ ಎತ್ತರದ ಛಾವಣಿಯು 56 ಸ್ತಂಭಗಳ ಮೇಲೆ ನಿಂತಿತ್ತು. ಎಲ್ಲವನ್ನೂ ಸುಂದರವಾಗಿ ಕೆತ್ತಲ್ಪಟ್ಟ ಅಮೂಲ್ಯ ಕಲ್ಲುಗಳಿಂದ ಮಾಡಲಾಗಿತ್ತು. ಭಗವಂತನ ವಿಗ್ರಹವನ್ನು ತಲುಪಿದ ನಂತರ ಅವನು ಆ ವಿಗ್ರಹವನ್ನು 2 ತುಂಡುಗಳಾಗಿ ಒಡೆಯಲು ಆದೇಶಿಸಿದ. ಅವುಗಳನ್ನು ಘಜನಿಗೆ ಕಳುಹಿಸಲಾಯಿತು ಮತ್ತು ಅಲ್ಲಿ ಮಸೀದಿಯ ಹೊಸ್ತಿಲಲ್ಲಿ ಎಸೆಯಲಾಯಿತು. ಪಠಾಣ್ನಲ್ಲಿ ಪುರುಷರನ್ನು ಹತ್ಯೆ ಮಾಡಿದ ಮೊಹಮ್ಮದ್ ಘಜನಿ ಭಾರತದಿಂದ ಸಂಪತ್ತನ್ನು ಮಾತ್ರವಲ್ಲದೆ ಕುಶಲಕರ್ಮಿಗಳು, ಕಲಾವಿದರು ಮತ್ತು ಮಹಿಳೆಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡೊಯ್ದ. ಆದಾಗ್ಯೂ ಇಸ್ಲಾಮಿಕ್ ಆಕ್ರಮಣಕಾರ ಘಜನಿ ನಿಖರವಾಗಿ 1,000 ವರ್ಷಗಳ ಹಿಂದೆ ನಾಶ ಮಾಡಲು ಪ್ರಯತ್ನಿಸಿದ ಧರ್ಮವು ಇಂದಿಗೂ ಉಳಿದಿದೆ ಮತ್ತು ಅದರ ನಂಬಿಕೆಯ ಸಂಕೇತವಾದ ಸೋಮನಾಥ ದೇವಾಲಯವೂ ಹಾಗೆಯೇ ಇದೆ.